ಇನ್ನು ಕಾಡಾನೆ ರಕ್ಷಣೆಗೆ ರೋಚಕ ಕಾರ್ಯಾಚರಣೆ ನಡೀತಿದೆ. ನಾಲೆಗೆ ಬಿದ್ದಿರುವಂತ ಆನೆಯ ರಕ್ಷಣಾ ಕಾರ್ಯ ಅರಣ್ಯ ಇಲಾಖೆ ಸಿಬ್ಬಂದಿಯಿಂದ ಕಾರ್ಯಾಚರಣೆ ಮುಂದುವರಿತಿದೆ. ಶಿವನಸಮುದ್ರ ಬಳಿಯ ನಾಲೆಗೆ ಬಿದ್ದಿರುವಂತಹ ಆನೆ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಶಿವನಸಮುದ್ರ. ಕಳೆದ 3 ದಿನಗಳಿಂದ ಪಾಪ ಆನೆ ಅಲ್ಲೇ ಓಡಾಡ್ತಾ ಇದೆ. ಹೇಗೆ ಮೇಲೆ ಬರಬೇಕು ಅಂತ ಗೊತ್ತಾಗಿದೆ. ಸುತ್ತಾಡ್ತಾ ಇರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ನಮ್ಮ ಪ್ರತಿನಿಧಿ ಪ್ರಶಾಂತ್ ಮಂಡ್ಯದಿಂದ ಈ ಸ್ಪಾಟ್ ಎಲ್ಲಿ ಕಾರ್ಯಾಚರಣೆ ಆಗ್ತಿದೆಯಾ ಅಲ್ಲಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ಇದೀಗ ಕಾರ್ಯಾಚರಣೆ ಹೇಗೆ ಸಾಧ್ಯ ಆಗ್ತಿದೆ ಅಲ್ಲಿ, ಜೊತೆಗೆ ನಾಲೆ ಇರುವಂಥ ದಂಡೇನಿದೆ ಅದು ಕೂಡ ಭಾಳ ಎತ್ತರ ಇರೋದ್ರಿಂದ ಕಾರ್ಯಾಚರಣೆ ಎಷ್ಟು ಚಾಲೆಂಜಿಂಗ್ ಆಗಿದೆ ಅಂತ? ಅವಿನಾಶ್, ಈಗಾಗಲೇ ಆಪರೇಷನ್ ಎಲಿಫೆಂಟ್ ಕೂಡ ಮುಂದುವರೆದಿರುವಂಥದ್ದು. ಆ ಸ್ಥಳದಲ್ಲಿದ್ದೀನಿ, ನೀವು ಕೂಡ ದೃಶ್ಯದಲ್ಲಿ ನೋಡ್ಬೋದು. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಶಿವನಸಮುದ್ರ ಗ್ರಾಮದ ಬಳಿ ಇರುವಂಥ ಈ ಒಂದು ನಾಲೆಗೆ ಸುಮಾರು 10 ರಿಂದ 15 ವರ್ಷದ ಟಸ್ಕರ್ ಅಂದರೆ ಗಂಡಾನೆ ಬಿದ್ದಿರುವಂಥದ್ದು. 3 ದಿನಗಳ ಕೆಳಗೆ ಈ ಒಂದು ಆಹಾರ ಅರಿಸಿ ಬಂದಂಥ ಸಂದರ್ಭದಲ್ಲಿ, ಅಂದರೆ ಕೊಳ್ಳೇಗಾಲ ಅರಣ್ಯ ಪ್ರದೇಶದಿಂದ ಈ ಒಂದು ಟಸ್ಕರ್ ಬಂದಿದೆ. ಆ ಸಂದರ್ಭದಲ್ಲಿ ನೀರು ಕುಡಿಯೋಕ್ಕೆ ಮುಂದಾದಂಥ ಸಂದರ್ಭದಲ್ಲಿ ಈ ನಾಲೆಗೆ ಕೂಡ ಬಿದ್ದಿರುವಂಥದ್ದು. ಅಂದರೆ ಈಗ ಕಾವೇರಿ ನದಿಯ ಪಕ್ಕದಲ್ಲೇ ಒಂದು ಖಾಸಗಿ ಪವರ್ ಸ್ಟೇಷನ್ ಕೂಡ ಇದೆ. ಆ ಪವರ್ ಸ್ಟೇಷನ್ಗೆ ನೀರನ್ನು ಸರಬರಾಜು ಮಾಡುವಂತ ಈ ಒಂದು ನಾಲೆ ಕೂಡ ಮಾಡ್ತಾರೆ. ಇವತ್ತು ಆ ಒಂದು ಆನೆಯನ್ನ ಮೇಲೆತ್ತೋದಕ್ಕೂ ಕೂಡ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಮುಂದಾಗಿರುವಂಥದ್ದು. ಬಹಳ ಪ್ರಮುಖವಾಗಿ ಸುಮಾರು 40 ರಿಂದ 50 ಅಡಿ ಆಳ ಇದೆ. ಆ ಒಂದು ಆಳಕ್ಕೆ ಈ ಒಂದು 10 ವರ್ಷದ ಗಂಡಾನೆ ಬಿದ್ದಿದೆ. ಹೀಗಾಗಿ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳೆಲ್ಲರೂ ಕೂಡ ಈ ಒಂದು ಸ್ಥಳದಲ್ಲಿ ಮೊಕ್ಕ ಮೂಡಿದ್ದಾರೆ. ಈಗಾಗಲೇ ಬೃಹದಾಕಾರದ ಕ್ರೈನ್ ಅನ್ನು ಕೂಡ 2 ಕ್ರೈನ್ಗಳನ್ನು ಕೂಡ ತರಿಸಿರುವಂಥದ್ದು. ಮೈಸೂರಿನಿಂದ ಅರವಳಿಕೆ ತಜ್ಞರು ಕೂಡ ಕರೆಸಿರುವಂಥದ್ದು. ಈಗಾಗಲೇ ಆಪರೇಷನ್ ಕೂಡ ಆರಂಭವಾಗಿದೆ. ಬಹಳ ಪ್ರಮುಖವಾಗಿ 2 ದಿನಗಳಿಂದ ಇದಕ್ಕೆ ಆಹಾರ ಇರಲಿಲ್ಲ. ಆಹಾರ ನೀಡದೆ ಅರವಳಿಕೆ ನೀಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಈಗಾಗಲೇ ಹೊಟ್ಟೆ ತುಂಬಾ ಆಹಾರವನ್ನು ಕೂಡ ಕೊಟ್ಟಿರುವಂತದ್ದು. ಈಗ ಅರವಳಿಕೆ ಮದ್ದನ್ನು ನೀಡೋದಕ್ಕೂ ಕೂಡ ಎಲ್ಲ ರೀತಿಯ ತಯಾರಿ ಕೂಡ ನಡೀತಾ ಇದೆ. ಅಂದ್ರೆ ಈಗ ಸುಮಾರು ನಾವು ನಿಂತಿರುವುದರಿಂದ 100 ರಿಂದ 150 ಅಡಿ ದೂರಕ್ಕೆ ಆನೆ ಮೇಲ್ಭಾಗಕ್ಕೆ ಕರೆಸ್ಕೊಂಡಿದ್ದಾರೆ. ಅಂದ್ರೆ ಅದಕ್ಕೆ ಅರವಳಿಕೆ ನೀಡಬೇಕು. ಕೆಳಭಾಗದಲ್ಲಿ ಆನೆ ಇತ್ತು, ಆದ್ರೆ ಸುಮಾರು 10 ವರ್ಷದ ಪ್ರಾಯ ಆಗಿರೋದ್ರಿಂದ ಕೆಳಭಾಗದಲ್ಲಿ ಇಳಿದ್ರೆ ಸಾಕಷ್ಟು ಗದ್ದಲ ಮಾಡಬಹುದು. ಮೈ ಮೇಲೆ ಕೂಡ ಪ್ರಮುಖವಾಗಿ ಅದಕ್ಕೆ ಅರವಳಿಕೆ ಮದ್ದನ್ನು ನೀಡಿದ ನಂತರದಲ್ಲಿ ಅದು ಪ್ರಜ್ಞೆ ತಪ್ಪುತ್ತೆ. ಅದಕ್ಕೆ ಸುಮಾರು ಒಂದು 15 ರಿಂದ 20 ನಿಮಿಷಗಳ ಕಾಲ ಬೇಕಾಗುತ್ತೆ. ಆ ನಂತರದಲ್ಲಿ ಅದಕ್ಕೆ ಕೆಲವೊಂದಿಷ್ಟು ಹಗ್ಗವನ್ನ ಬೇರೆ ಬೇರೆ ರೀತಿ ವ್ಯವಸ್ಥೆಯನ್ನ ಮಾಡಿ ಮೇಲಕ್ಕೆ ಎತ್ತೋ ಕೆಲಸವನ್ನು ಕೂಡ ಮಾಡ್ತಾರೆ. ದೃಶ್ಯದಲ್ಲಿ ಕೂಡ ಕಾಣಿಸ್ತಾ ಇದೆ. ಒಂದ್ ಕಡೆ ಕೆಳಭಾಗದಲ್ಲಿ ಆನೆ ಕೂಡ ತಿರುಗಾಡ್ತಿದೆ, ಅದರ ಮೇಲ್ಭಾಗದಲ್ಲಿ ಕ್ರೈನ್ ಒಂದು ಇದರಲ್ಲಿ ಸುಮಾರು ಅಂದ್ರೆ ಅರಣ್ಯ ಇಲಾಖೆ ಸಿಬ್ಬಂದಿ ಮತ್ತೆ ಪಶು ವೈದ್ಯರು ಕೂಡ ಇದ್ದಾರೆ. ಅದಕ್ಕೆ ಅರವಳಿಕೆ ನೀಡೋದಕ್ಕೂ ಕೂಡ ತಯಾರಿಯನ್ನ ಮಾಡ್ಕೊಂತಾರೆ. ಆನೆ ಕೂಡ ಸಿಗ್ತಾ ಇಲ್ಲ, ಅತ್ತಿಂದ ಇತ್ತ ಓಡಾಡ್ತಾ ಇದೆ. ಬಹಳ ಪ್ರಮುಖವಾಗಿ ಈಗ ಅರವಳಿಕೆ ಮದ್ದನ್ನ ನೀಡಿದ ನಂತರದಲ್ಲಿ ಸುಮಾರು ಒಂದು 10 ರಿಂದ 15 ನಿಮಿಷ 20 ನಿಮಿಷಗಳ ಕಾಲ ಕಾಯಬೇಕಾಗುತ್ತೆ. ಆ ನಂತರ ಅದು ಪ್ರಜ್ಞೆ ತಪ್ಪಿದ ನಂತರದಲ್ಲಿ ಮೇಲೆತ್ತಿ ಅದಕ್ಕೆ ಕೆಲವೊಂದಿಷ್ಟು ಚಿಕಿತ್ಸೆ ಕೊಡಬೇಕು. ಯಾಕಂದ್ರೆ ಈಗಾಗಲೇ ಅದಕ್ಕೆ ಫಂಗಸ್ ಕೂಡ ಬಂದಿರುವಂತದ್ದು. 3 ದಿನಗಳಿಂದಲೂ ಕೂಡ ನಿಂತಲ್ಲೇ ನಿಂತಿರುವಂತದ್ದು, ಪ್ರಮುಖವಾಗಿ ನೀರಲ್ಲಿ ನಿಂತಿದೆ. ಹೀಗಾಗಿ ಫಂಗಸ್ ಕೂಡ ಬಂದಿರುವಂತದ್ದು. ಹೀಗಾಗಿ ಎಲ್ಲಾ ರೀತಿಯ ತಯಾರಿಯನ್ನು ಕೂಡ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕೂಡ ಮಾಡ್ಕೊಂಡಿದ್ದಾರೆ. ಸ್ಥಳದಲ್ಲಿ ಕೂಡ ಸಾಕಷ್ಟು ತಜ್ಞರಿದ್ದಾರೆ, ಹಿರಿಯ ಅಧಿಕಾರಿಗಳೆಲ್ಲವೂ ಕೂಡ ಇದ್ದಾರೆ. ಯಾಕಂದ್ರೆ ಬಹಳ ಸುರಕ್ಷಿತವಾಗಿ ಅದನ್ನ ಮೇಲಕ್ಕೆ ಎತ್ತಬೇಕು. ಕೆಳಭಾಗದಲ್ಲಿ ಇಳಿದಂತ ಸಂದರ್ಭದಲ್ಲಿ ಮೇಲಕ್ಕೆ ಅಂದ್ರೆ ಮೈ ಮೇಲೆ ಎರಗುವಂತ ಸಾಧ್ಯತೆಗಳಿರ್ತವೆ. ಈಗಾಗಲೇ ಕೆಳಗಿರುವಂತ ಕಂಟೈನರ್ನು ಕೂಡ ಕೆಡುವುದಕ್ಕೂ ಕೂಡ ಮುಂದಾಗ್ತದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ. ಅಂದ್ರೆ ಅಲ್ಲಿ ಮೇಲ್ಭಾಗದಲ್ಲಿ ಕ್ರೈನ್ ನಲ್ಲಿ ಏನು ಸಿಬ್ಬಂದಿಗಳಿದ್ದಾರೆ ಅವರ ಮೇಲೂ ಕೂಡ ಎರಗೋದಕ್ಕೂ ಕೂಡ ಮುಂದಾಗ್ತಾ ಇದೆ. ಹಾಗಾಗಿ ಬಹಳಷ್ಟು ಚಾಣಾಕ್ಷತನದಿಂದ ಸುರಕ್ಷಿತವಾಗಿ ಕಾಡಾನೆಯನ್ನ ಮೇಲಕ್ಕೆತ್ತಕ್ಕೂ ಕೂಡ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಪಟಾಕಿಗಳನ್ನು ಕೂಡ ಸಿಡಿಸ್ತಾ ಇದ್ದಾರೆ. ಅಂದ್ರೆ ಕೆಳಭಾಗದಲ್ಲಿ ಬಂದು ಕಾಡಾನೆ ನಿಲ್ತಾ ಇದೆ. ಅದನ್ನ ಮೇಲ್ಭಾಗದಲ್ಲೇ ಇದ್ದಂತ ಸಂದರ್ಭದಲ್ಲಿ ಅರವಳಿಕೆ ಮದ್ದು ನೀಡೋದಕ್ಕೆ ಗನ್ ಮೂಲಕ ಅರವಳಿಕೆ ಮದ್ದು ನೀಡೋದಕ್ಕೆ ಬಹಳಷ್ಟು ಸುಲಭ ಆಗುತ್ತೆ ಅನ್ನೋಂತ ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯ ಪ್ರಯತ್ನಗಳು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಕಾಡಾನೆ ಅತ್ತಿಂದ ಇತ್ತಿಂದ ಅತ್ತ ಕೂಡ ತಿರುಗಾಡ್ತಾ ಇರುವಂತದ್ದು TV9 ದೃಶ್ಯಾವಳಿಯಲ್ಲೂ ಕೂಡ ಕಾಣಿಸ್ತಾ ಇದೆ. ಅಂದ್ರೆ ಮೇಲ್ಭಾಗದಲ್ಲಿ ಏನು ಅರಣ್ಯ ಇಲಾಖೆ ಸಿಬ್ಬಂದಿಗಳಿದ್ದಾರೆ ಅವರನ್ನೇ ಕೂಡ ಸಾಕಷ್ಟು ದೃಷ್ಟಿಸಿ ನೋಡ್ತಾ ಇರುವಂತದ್ದು. ಅವರ ಮೇಲೆ ಎರಗೋದಕ್ಕೂ ಕೂಡ ಮುಂದಾಗ್ತಾ ಇದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಬಂದೂಕಿನ ಮೂಲಕ ಅರವಳಿಕೆ ಮದ್ದನ್ನ ನೀಡ್ತಾರೆ. ಪ್ರದೇಶಕ್ಕೂ ಬಿಡೋದಕ್ಕೂ ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಮುಂದಾಗಿರುವಂತದ್ದು. ಅವಿನಾಶ್, ಇದು ಮಂಡ್ಯದಿಂದ ನೇರ ಸಂಪರ್ಕದಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ರು ಪ್ರಶಾಂತ್. ಮಂಡ್ಯದ ಶಿವನಸಮುದ್ರದಿಂದ ನೇರ ದೃಶ್ಯಗಳನ್ನು ನಾವು ನೋಡ್ತಾ ಇದ್ವಿ. ಸೊ ಸಾಕಷ್ಟು ತಯಾರಿಗಳಾಗ್ತಾ ಇದೆ. ಯಾಕಂದರೆ 3 ದಿನಗಳಾಗಿರೋದ್ರಿಂದ ಒಂದಷ್ಟು ಫಂಗಸ್ ಕೂಡ ಆಗಿದೆ, ಟ್ರೀಟ್ಮೆಂಟನ್ನು ಕೊಡಬೇಕಾಗಿದೆ. ಹಾಗಾಗಿ ಅರವಳಿಕೆ ನೀಡೋದಕ್ಕೆ ಈಗ ಹರಸಾಹಸ ಆಗ್ತಾ ಇದೆ.